ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಟ್ರಸ್ಟ್ ರಿ ಕಾರ್ಕಳ ತಾಲೂಕು ಕಾರ್ಕಳ ನಗರ ಶೌರ್ಯ ವಿಪತ್ತು ಘಟಕ ಮತ್ತು ಸಂತ ಲಾರೆಸ್ ಎಕೋ ಕ್ಲಬ್ ಅತ್ತೂರು ಇವರ ನೇತೃತ್ವದಲ್ಲಿ ಪರಿಸರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಾದರ್ ಲ್ಯಾರಿ ಪಿಂಟೋ ಸಹಾಯಕ ಧರ್ಮಗುರುಗಳು ಸಂತ ಲಾರೆನ್ಸ್ ಬಾಸಿಲಿಕ ಅತ್ತೂರು ಇವರು ವಹಿಸಿದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಹಾಗೂ ಶಾಲೆಗೆ ಜ್ಞಾನದೀಪ ಶಿಕ್ಷಕರ ಒದಗಣೆ ಮಾಡಿದ್ದಕ್ಕೆ ಪೂಜ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ವಲಯ ಮೇಲ್ವಿಚಾರಕರಾದ ಶ್ರೀಮತಿ ಗೀತಾರವರು ಪ್ರಾಸ್ತಾವಿಕ ಮಾತನಾಡಿದರು. Right. Yes. ಯಾರು ಮಕ್ಕಳೆಲ್ಲಿದ್ದಾರೆ? ಹಲೋ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮಲ್ಲಿ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವರ್ಷದ ವಿಶೇಷತೆ ಅಂತ ಹೇಳಿದರೆ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಈ ಒಂದು ನಮ್ಮೊಂದಿಗೆ ಸಹಯೋಗವನ್ನು ನೀಡಿದ್ದಾರೆ ಮತ್ತು ಅವರು ಮುತುವರ್ಜಿ ವಹಿಸಿ ಕಾರ್ಯಕ್ರಮವನ್ನು ನಾವು ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಕೇಳಿದ್ದಾಗ ನಮ್ಮ ಶಾಲಾ ಆಡಳಿತ ಮಂಡಳಿ ಅವರಿಗೆ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವರ ಎಲ್ಲ ಅಧಿಕಾರಿ ವರ್ಗದವರು ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಸನ್ಮಾನ್ಯ ಅಧ್ಯಕ್ಷರು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಶೋಭಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ, ಶಾಲೆಯ ನಮ್ಮ ಪವಿತ್ರ ಅತ್ತೂರು ಧರ್ಮ ಕೇಂದ್ರದ ಸಹಾಯಕ ಧರ್ಮಗುರುಗಳಾದ ಫಾದರ್ ಲ್ಯಾರಿ ಪಿಂಟೋ ಇವರು ಕ್ಲಬ್ದ ಸಮಯದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು, ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ದಾನಿ ಆಗಿರುವ ಶ್ರೀಯುತ ಗುರುರಾಜ್ ಭಟ್ ಇವರನ್ನು ಮತ್ತು ಎಲ್ಲ ಈ ಒಕ್ಕೂಟದ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಾಗತ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಇಕೋ ಕ್ಲಬ್ ಹಾಗೂ ನಮ್ಮ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ಈ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ನಾವು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ಒಂದು ವಾಟ್ಸಪ್ಪಲ್ಲಿ ಒಂದು ಪಿಕ್ಚರ್ ಮತ್ತು ಅದರೊಟ್ಟಿಗೆ ಒಂದು ಕ್ಯಾಪ್ಷನ್ ಬಂದಿತ್ತು. ಒಬ್ಬ ವಯೋವೃದ್ಧ 94 ವರ್ಷ ಪ್ರಾಯದ ವಯೋವೃದ್ಧ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ಆಸ್ಪತ್ರೆಯಲ್ಲಿ ಆಮ್ಲಜನಕ ಅವನಿಗೆ ಇಟ್ಟಿದ್ದಾರೆ, ಮಲಗಿದ್ದಾನೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅವನು ಡಿಸ್ಚಾರ್ಜ್ ಆಗ್ತಾನೆ. ಬಿಲ್ಲು ತಂದು ಕೊಡ್ತಾರೆ. ಬಿಲ್ಲು ತಂದು ಕೊಡುವಾಗ ಅವರಿಗೆ ಅವನು ಹೇಳ್ತಾನೆ ಡಾಕ್ಟರ್ ಹತ್ರ, ನಾನು ಈಗ 94 ವರ್ಷ ವಯಸ್ಸಿನವನು, ಇಷ್ಟು ವರ್ಷ ಈ ಪ್ರಕೃತಿ ನನಗೆ ಆಮ್ಲಜನಕವನ್ನು ಕೊಟ್ಟಿದೆ, ಆದರೆ ಒಂದೇ ಒಂದು ರೂಪಾಯಿ ನಾನು ಖರ್ಚು ಮಾಡಲಿಲ್ಲ, ಒಂದೇ ಒಂದು ರೂಪಾಯಿ ನಾನು ಅದಕ್ಕೆ ಕೊಡಲಿಲ್ಲ. ಆದರೆ ಇವತ್ತು ನನಗೆ ಈ 94ನೇ ವಯಸ್ಸಿನಲ್ಲಿ ಕೃತಕ ಆಮ್ಲಜನಕ ಬೇಕಾಗುವಾಗ ನನಗೆ ಇಷ್ಟು ಲಕ್ಷ ಹಣ ಖರ್ಚು ಮಾಡಬೇಕಾಯಿತು. ಪ್ರೀತಿಯ ಮಕ್ಕಳೇ, ಇವತ್ತಿನ ದಿವಸ ಯಾತಕ್ಕೋಸ್ಕರ ನಾವು ನೋಡ್ತೇವೆ, ಈಗ ಮಳೆಗಾಲದಲ್ಲಿ ಇದ್ದ ಕಡೆಯಲ್ಲಿ ಎಲ್ಲ ಲ್ಯಾಂಡ್ಸ್ಲೈಡ್ ಆಗ್ಬೋದು, ಗುಡ್ಡ ಜರಿಯುವುದಾಗ್ಬೋದು. ಯಾತಕ್ಕೋಸ್ಕರ ಆಗ್ತಾ ಇದೆ? ಮನುಷ್ಯನ ಮಾಡಿದಂಥ ಒಂದು ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ನಾವು ಮುಂದೆ ಹೋಗ್ತಾ ಇರ್ಬೋದು, ಆದರೆ ಪ್ರಕೃತಿಯ
ವಿರುದ್ಧ ನಾವು ಹೋದರೆ ಪ್ರಕೃತಿ ನಮಗೆ ಶಿಕ್ಷೆಯನ್ನು ಕೊಡ್ತದೆ. ಇವತ್ತಿನ ದಿವಸ ಮೇಡಮ್ ಅವರು ಹೇಳಿದರು ನಾವು ಗಿಡಗಳನ್ನು ನೆಡ್ತೇವೆ ಅಂತ. ಆದರೆ ಆ ಗಿಡಗಳನ್ನು ನೆಟ್ಟು ಆದಮೇಲೆ ಬರುವ ವರ್ಷ ಅದೇ ಗುಂಡಿಯಲ್ಲಿ ಗಿಡವನ್ನು ನೆಡುವುದಲ್ಲ, ನಾವು ಆ ಗಿಡದ ಪೋಷಣೆಯನ್ನು ಮಾಡಬೇಕು. ಆ ಗಿಡದ ಏನು ಪೋಷಣೆಯನ್ನು ಚಪ್ಪಾಳೆ ಮತ್ತೆ ತಟ್ಟಿ ಗಿಡದ ಪೋಷಣೆ ಮಾಡುವುದನ್ನು ಮುಖ್ಯವಾಗಿ ಕಲಿಬೇಕು. ಯಾತಕ್ಕೋಸ್ಕರ ಹೇಳ್ತೇನೆ ಅಂದರೆ, ಒಂದು ವೇಳೆ ಈ ಗಿಡಗಳು ದೊಡ್ಡದಾಗಿ ಮರವಾಗಿ ಬೆಳೆದಾದ್ಮೇಲೆ ನೀವು ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸುವಾಗ ಆಗ ಹೇಳ್ಬೋದು ಮಕ್ಕಳಿಗೆ, ನಾವು ನೆಟ್ಟಂಥ ಮರಗಳು, ನಾವು ನೆಟ್ಟಂಥ ಗಿಡಗಳು ಇವತ್ತು ಇಷ್ಟು ದೊಡ್ಡ ಮರಗಳಾಗಿ ಬೆಳೆದಿವೆ ಎಂದು ಹೇಳಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದ ಮಂಜುನಾಥ ಸ್ವಾಮಿಯನ್ನು ಮನಸಾರಿ ಸ್ಮರಿಸಿಕೊಳ್ಳುತ್ತಾ, ಸ್ಥಳ ಸಾನ್ನಿಧ್ಯ ದೇವರುಗಳಿಗೆ ವಂದಿಸುತ್ತಾ, ಪೂಜ್ಯ ಕಾವಂದರ ಹಾಗೆಯೇ ಮಾತೃಶ್ರೀಯಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಫಾದರ್ ಅವರೇ, ಪಂಚಾಯತ್ ಅಧ್ಯಕ್ಷರಾದ ಶೋಭರವರೇ, ಎರಡೂ ಶಾಲಾ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರೇ, ಅಧ್ಯಕ್ಷರೇ, ಪ್ರೀತಿಯ ಪುಟಾಣಿಗಳೇ, ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಜೊತೆಗೆ ಶಾಲಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪರಿಸರ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ತಾಲೂಕಿನಲ್ಲಿ ವಲಯಕ್ಕೆ ಹೋಬಳಿಗೆ 2 ಕಾರ್ಯಕ್ರಮದಂತೆ ತಾಲೂಕಿನಲ್ಲಿ ಒಂದು 10 ರಿಂದ 15 ಕಾರ್ಯಕ್ರಮಗಳು ಯೋಜನೆಯ ಮುಖಾಂತರ ಶಾಲೆಯಲ್ಲಿ ಬರ್ತಾ ಇದ್ದೇವೆ. ಕಳೆದ ಬಾರಿಯೂ ಕಾರ್ಕಳ ನಗರ ವಲಯದಲ್ಲಿ ಶೌರ್ಯ ವಿಪತ್ತು ಘಟಕದಲ್ಲಿ ನಾವು ಕರೆಕಲ್ಲು ಶಾಲೆಯಲ್ಲಿ ಮಾಡಿದ್ವಿ. ಅದರ ಜೊತೆಗೆ ಹಿರ್ಗಾನ BM ಶಾಲೆಯಲ್ಲಿ ಮಾಡಿದ್ವಿ. ಈ ವರ್ಷ ನಾವು ಆಯ್ಕೆ ಮಾಡಿಕೊಂಡ ಶಾಲೆ ಸಂತ ಲಾರೆನ್ಸ್ ಶಾಲೆ. ಬಹುಶಃ ಈ ಒಂದು ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲಿ ಪರಿಸರ ಕಾರ್ಯಕ್ರಮ ಮಾಡ್ಬೋದು, ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳಿದೆ ಅನ್ನುವಂಥ ಅನುಕೂಲವನ್ನು ನೋಡಿಕೊಂಡು ಮುಖ್ಯೋಪಾಧ್ಯಾಯರಲ್ಲಿ ಮಾತನಾಡಿದಾಗ ಒಪ್ಪಿಕೊಂಡು ಖಂಡಿತ ಮಾಡ್ಬೋದು, ಸಹಕಾರ ಕೊಡ್ತೇವೆ ಅಂತ ಹೇಳಿ ನಮಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ವರ್ಷದಂತೆ ಶಾಲೆಯಲ್ಲಿ ವನಮಹೋತ್ಸವ ಖಂಡಿತವಾಗಿ ಆಚರಣೆ ಮಾಡ್ತಾರೆ. ಆದರೆ ಆಚರಣೆ ಮಾಡಿರ್ಬೋದು ವನಮಹೋತ್ಸವ ದಿನ. ಆದರೂ ನಾನು ಕೇಳಿಕೊಂಡಾಗ ನನಗೆ ಅವಕಾಶವನ್ನು ಕಲ್ಪಿಸಿ ಇವತ್ತೊಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಕಾರ್ಯಕ್ರಮ ಮಾಡುವಾಗ ತುಂಬ ಖುಷಿ ಅನ್ನಿಸ್ತದೆ. ತುಂಬ ಮಕ್ಕಳಿದ್ದಾರೆ ಇಲ್ಲಿ. ಇವತ್ತು ನಾವೊಂದು ಸುಮಾರು 50 ಗಿಡಗಳನ್ನು ಈ ಶಾಲೆಗೆ ಒದಗಿಸಿಕೊಟ್ಟಿದ್ದೇವೆ. ಈ 50 ಗಿಡಗಳನ್ನು ನಾವು ಇವತ್ತು ನಾಟಿ ಮಾಡ್ತಾ ಇದ್ದೇವೆ. ಈ ನಾಟಿ ಮಾಡಿದ ನಂತರದಲ್ಲಿ ಈ ಗಿಡಗಳ ಪೋಷಣೆ ಮಾಡುವಂಥದ್ದು ಖಂಡಿತ ಈ ಶಾಲಾ ಮಕ್ಕಳಿಗೆ ಜವಾಬ್ದಾರಿ ಬರ್ತದೆ. ಒಬ್ಬೊಬ್ಬರು ಒಂದೊಂದು ಗಿಡವನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿ ಖಂಡಿತ ಶಾಲಾ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಿಕ್ಷಕೇತರ ವೃಂದದವರು ಖಂಡಿತ ಒದಗಿಸಿಕೊಡ್ತಾರೆ ಅಂತ ಹೇಳ್ತೇನೆ. ಆ ಒಂದು ಗಿಡಗಳನ್ನು ಪೋಷಣೆ ಮಾಡುವುದು ಮುಖ್ಯವಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಪರಿಸರದ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದರೆ ಶಾಲಾ ಮಕ್ಕಳಿಗೆ ಮಾಸ್ಟರ್ಗಳು, ಶಿಕ್ಷಕರು ಖಂಡಿತವಾಗಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂಥದ್ದು